ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಭಾಸ್ಕರ್, ಕಾಫಿ ಕುಡಿದ್ರಾ? ಸಾರ್ಥಕ್, ಹೇಳಪ್ಪ. ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ? ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು. ಚೌಟ್ರಿಗೆ ಹೊತ್ತಾಯ್ತು, ಎಲ್ರೂ ಬರಕ್ ಕೇಳು. ಸರಿಪ್ಪ. ಬರೀ ಪರಿಮಳ, ಎಷ್ಟೊತ್ತಿಂದ ದಾರಿ ನೋಡ್ತಾ ಇದ್ದೆ ಗೊತ್ತಾ ನಿಂದು? ಬಾ ಪರಿಮಳ ಬಾ. ಇಷ್ಟು ಲೇಟಾಗ ಬರೋದು? ಏನ್ ಮಾಡೋದು ಬಾವ? ಹೇಗಿದ್ದೀರಾ ನೀವು? ಕೇಳವಣ್ಣ ಹೇಳ್ತಾಳೆ. ನೋಡು ಹೇಗಿದೆ ಬ್ಯಾಡ್ಮಿಂಟನ್ ಟೀಮ್? ಸೂಪರ್ ಆಗಿದೆ ದೊಡ್ಡಪ್ಪ, ಆಶೀರ್ವಾದ ಮಾಡಿ. ಬಂದ್ರೆ ಆಶೀರ್ವಾದ ಮಾಡಿ ದೊಡ್ಡಪ್ಪ. ಕ್ಯೂಟ್ ಗರ್ಲ್ಸ್, ಕ್ಯೂಟ್ ಗರ್ಲ್ಸ್. ಮಂಜುನಾಥ್ ಅಲ್ಲಿ? ನಿಮಗ್ ಗೊತ್ತಲ್ಲ ಬಾವ, ಅವ್ರಿಗೆ ರಜಾನೇ ಇಲ್ಲ. ನಮ್ಮನ್ನ ಹೋಗ್ ಬನ್ನಿ ಅಂತ ಹೇಳಿದ್ದಾರೆ. ಮುಹೂರ್ತ ಖಂಡಿತ ಬರ್ತಾರೆ. ಪರಿಮಳ, ಇದು ನಿನ್ನ ಮನೆ ಮದುವೆ. ನೀವೆಲ್ಲ ನಿಂತು ಮದುವೆ ನಡ್ಸ್ಕೊಡ್ಬೇಕು. ಕೇಳಿಸ್ಕೊಂಡ್ಯಾ? ಒಂದ್ ನಿಮಿಷ ಬಂದೆ. ಅಕ್ಕ, ಆ ಹುಡುಗ ಯಾರು? ಅವನನ್ನ ಎಲ್ಲೋ ನೋಡಿದ್ದೀನಿ, ನೆನಪು ಬರ್ತಾ ಇಲ್ಲ. ಪರಿಮಳ, ಅವನ್ ನಮ್ ಶಂಕರಣ್ಣನ್ ಮಗ ಅಲ್ವೇನೆ? ಓ ಹೌದು ಹೌದು, ತುಂಬಾ ದಿನ ಆಗಿತ್ತು ನೋಡಿ. ಎಷ್ಟು ಚೆನ್ನಾಗಿದ್ದಾನಲ್ವಾ? ನೀನ್ ಯಾಕೆ ಕೇಳ್ತಿದ್ಯಾ ಅಂತ ಗೊತ್ತು. ಅವನಿಗೀಗಾಗ್ಲೇ ಮದ್ವೆ ಫಿಕ್ಸ್ ಆಗಿದೆ ಕಣೆ. ಓ ಹೌದಾ? ಏನಕ್ಕ, ಮದ್ವೆ ಮನೆಗಿನ್ನೂ ಕಾಲೇ ಇಟ್ಟಿಲ್ಲ, ಆಗ್ಲೇ ಅಮ್ಮ ಗಂಡು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಣ್ಣನ್ ಮದ್ವೆಗೂ ಮುಂಚೆ ನಿನ್ ಮದ್ವೆ ಮಾಡ್ತಾರ ಅಂತ ಡೌಟ್. ಸುಮ್ನೆ ಇರು. ಏನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀವಿ? ಬಂದ್ರೆ ಒಳಗಡೆ ಹೋಗೋಣ. ಹಲೋ ಹಲೋ ಹಲೋ, ಎಲ್ಲಿಗೆ ಹೋಗ್ತಾ ಇದೀರಾ? ಓಡ್ರಿ, ಟೈಮ್ ಆಯ್ತು. ಹಲೋ ಅಣ್ಣ, ಯಾಕಿಷ್ಟ ಅರ್ಜೆಂಟು? ನಿನ್ ಮದ್ವೆಗಿನ್ನೂ ಟೈಮ್ ಇದೆ. ನೀನ್ ಬೇಗ ಹೋದ್ರು ನಿನ್ನ ಅದಕ್ಕೆ ಹತ್ರ ಯಾರು ಸುಳಿಯೋಕ್ಕೂ ಬಿಡಲ್ಲ. ಈಗ ಮದ್ವೆ ಮನೆ ಕಳೆ ಬಂತು ನೋಡು. ಇಷ್ಟೊತ್ತು ಇಷ್ಟು ಜನ ಇದ್ರು ಮದ್ವೆ ಮನೆ ವಾತಾವರಣನೇ ಇರ್ಲಿಲ್ಲ. ಈಗ ಇನ್ ಮುಂದೆ ಎಲ್ಲ ಖುಷಿ ಖುಷಿಯಾಗಿರುತ್ತೆ. ದೊಡಮ್ಮ, ಇದಿನ್ನು ಟ್ರೈಲರು, ಪಿಕ್ಚರ್ ಅಭಿ ಬಾಕಿ ಹೇ. ಚೌಟ್ರಿಗೆ ಹೋದ್ಮೇಲೆ ಹೇಗ್ ಧೂಳ್ ಎಬ್ಬಿಸ್ತೀವಿ ನೋಡ್ತಾ ಇರಿ. ಹೌದಮ್ಮ, ನೀನು ಮನ್ಸ್ ಮಾಡಿದ್ರೆ ಇಡೀ ಚೌಟ್ರಿನೇ ಓಡಾಯಿಸ್ತೀಯ ಬಿಡು. ಅಣ್ಣ ಬೇಗ ಬಾ, ಲೇಟ್ ಆಗ್ತಿದೆ ಅಂತ ಗೊತ್ತಿದ್ರು ಹರಟೆ ಹೊಡ್ಕೊಂಡು ಬರ್ತಾ ಇದ್ರಲ್ಲ ಇಬ್ರು. ಬೇಗ ಇವಳಲ್ಲಿ ಪದ್ಮಾ, ಬೇಗ ಬಾ. ಬಂದೇರಿ? ಬೇಗ ಬಾ ಅಮ್ಮ. ಬಂದಲ್ಲೇ ಸಾರಿಕಾ, ನೀನ್ ಎಲ್ಲಾ ನೆಂಟ್ರನ್ನು ಕಾರ್ ಹತ್ಸಿ ಆಮೇಲೆ ನೀನ್ ಬಾ. ಚಿಕ್ಕಮ್ಮನ್ನು ಮಕ್ಕಳನ್ನು ಸರಿಯಾಗಿ ಕರ್ಕೊಂಬಾ. ಆ ಅಡ್ಗೆ ಅವ್ರನ್ನ ಸರಿಯಾಗಿ ಕರ್ಕೊಂಡ್ ಬರ್ತೀನಿ. ಲೇಟ್ ಆಗತ್ತೆ ಕಣೆ, ಬೀಗರ್ ಕಾಯ್ತಿರ್ತಾರೆ, ನಾವು ಹೊರಡ್ತೀವಿ. ಹೇ ರಮ್ಯಾ, ರೇಖಾ, ನೀವಿಬ್ರೆ ಬೇಗ ಕಾರ್ ಹತ್ತಿ, ಇಲ್ಲ ನಾಯಿ ನರಿಗಳೆಲ್ಲ ಕಾರ್ ಹತ್ಬಿಡ್ತವೆ. ಕಮಾನ್, ಗೆಟ್ ಇನ್ ಗೆಟ್ ಇನ್. ಅಂಕಲ್, ಆಂಟಿ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಲೇಟ್ ಆಗ್ತಿದೆ, ಹೊರಡಿ. ಡ್ರೈವರ್ ಹೊರಡಪ್ಪ. ಎಲ್ಲರೂ ಹೋಗಾಯ್ತು, ಇನ್ನು ನಾನೊಬ್ಳೆ ಬಾಕಿ. ಅಯ್ಯೋ ಬೇಗ ಬಾ, ಬೇಗ ಬಾ. ನಿಂತ್ಕೊಳ್ಳಿ ಒಂದ್ ನಿಮಿಷ. ನೀವ್ಯಾಕ್ರೆ ಎಲ್ಲಿ ನಿಂತಿದ್ದೀರಾ? ಹತ್ಕೊಳ್ಳಿ, ಬೇಗ ಬನ್ನಿ. ಚಿಕ್ಕಮ್ಮ, ನೀವೆಲ್ಲರೂ ಉಳ್ಕೋಬಿಟ್ರಾ? ಕಾರ್ ತುಂಬಾ ಲಗೇಜ್ ಇದೆ, ಕರ್ಕೊಂಡು ಹೋಗೋಣ ಅಂದ್ರೆ ಜಾಗನೇ ಇಲ್ಲ. ಎಲ್ಲ ಮದ್ವೆಗ್ ಬೇಕಾಗಿರುವ ವಸ್ತುಗಳೇ ಇರೋದು. ಐ ಆಮ್ ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ, ನೀನು ಹೋಗಮ್ಮ. ಬಸ್ ಸ್ಟ್ಯಾಂಡ್ ಹತ್ರದಲ್ಲೇ ಇದೆ ಅಲ್ವಾ, ನಾವು ಬರ್ತೀವಿ. ಛೇ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಬಟ್ ನಿಮ್ಗೆಲ್ಲ ಬಸ್ಸಲ್ಲಿ ಹೋಗಿ ಅಭ್ಯಾಸ ಇದೆ ಅಲ್ವಾ? ಚಿಕ್ಕಪ್ಪ ಕಂಡಕ್ಟರೇ ತಾನೆ, ನಿಮ್ಗೆಲ್ಲ ಏನು ಪ್ರಾಬ್ಲಮೇ ಇಲ್ಲ. ಸರಿ, ನೀವು ಬಸ್ಸಲ್ಲೇ ಬನ್ನಿ. ಡ್ರೈವರ್ ಹೊರಡು.
ಅಮ್ಮ ನಾವ್ ಈ ಮದ್ವೆಗ್ ಹೋಗೋದ್ ಬೇಡಮ್ಮ. ಯಾಕೆ ಯಾಕೆ ಅಂತ ನಿನ್ನ ಗೊತ್ತಿಲ್ವಾ? ಈಗ ಅಂಥದ್ದೇನಾಯ್ತು? ಇಷ್ಟೊತ್ತು ಆಗಿದ್ ಸಾಲ್ದ, ಇನ್ನೇನೋ ದೊಡ್ಡದಾಗಕ್ಕಿಂತ ಮುಂಚೆ ಮಾತಾಡ್ದಲೆ ಮನೆಗೆ ಹೋಗ್ಬಿಡೋಣ. ಯಾಕೆ ಇಬ್ರು ಹುಚ್ಚುಚ್ಚಾಗಾಡ್ತಿದ್ದೀರಾ? ಮದ್ವೆಗ್ ಹೋಗಿ ನಮ್ಮ ಮರ್ಯಾದೆನ್ ಕಳ್ಕೊಳ್ಳೋದ್ ಬೇಡ ಅಂತ ಹೇಳ್ತಾ ಇದೀನಿ. ಈಗ ಮರ್ಯಾದೆ ಹೋಗುವಂಥದ್ದು ಏನಾಯ್ತು? ನಮ್ ಕಣ್ಣೆದ್ರಿಗೆ ಬೇಕು ಅಂತಾನೆ ದೂರದ ನೆಂಟ್ರನ್ನೆಲ್ಲ ಕಾರಲ್ಲಿ ಕಳ್ಸಿ ನಮ್ಮನೆ ತರ ರಸ್ತೆಯಲ್ಲಿ ನಿಲ್ಸಿದಾರಲ್ಲ, ಮತ್ತೇನಾಗ್ಬೇಕು? ಅವರೆಲ್ಲ ದೂರದ ನೆಂಟ್ರು ಅಂತ ತಾನೆ ಅವರನ್ನ ಕಾರಲ್ಲಿ ಕರ್ಕೊಂಡು ಹೋಗಿರೋದು. ಇದು ನಮ್ಮನೆ ಮದ್ವೆ ಅಲ್ವಾ, ನಾವು ತಾನೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಂತ ಅವ್ರು ನಮ್ಮನ್ ಹೇಗ್ ನಡ್ಸ್ಕೊಂಡ್ರು ಸುಮ್ನೆ ಇರೋ ಅಂತ್ಯಾ? ಅಮ್ಮ ನೀನ್ ಬಾಮ ಮನೆಗ್ ಹೋಗೋಣ. ಅಯ್ಯೋ ಯಾಕೆ? ಒಂದ್ ನಿಮಿಷ ಇರೇ. ಅವ್ರು ಹಾಗೆ ಹೇಳಿದ್ರೇನು? ಅದ್ ನಿಜ ತಾನೆ. ನಾವ್ AC ರೂಮಲ್ಲೇ ಹುಟ್ಟಿ ಕಾರಲ್ಲಿ ಏನ್ ಓಡಾಡ್ತಿಲ್ವಲ್ಲ, ನಾವು ಊಟ ಮಾಡ್ತಿರೋದು ಬಸ್ಸಿಂದ ತಾನೆ. ಮಾ ನೀನ್ ಒಳ್ಳೆ ಏನೇನೋ ಮಾತಾಡ್ತೀಯ. ಅಕ್ಕ ನೀನ್ ಯಾಕೆ ಸುಮ್ನೆ ಇದೆಯಾ? ಏನಾದ್ರೂ ಮಾತಾಡು. ಅವಳೇನೋ ಒಂದ್ ಮಾತು ಅಂದ್ಲು ಅಂತ ಸಂಬಂಧ ಬಿಡಕ್ಕಾಗುತ್ತೇನೆ? ಕೆಲವ್ರು ಆ ಥರ ಇರ್ತಾರೆ. ಇನ್ನೊಬ್ರು ಮುಖ ನೋಡ್ಕೊಂಡು ಇಂಥವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ಮನ್ಸಿಗೆ ತಗೊಂಡ್ರೆ ಮಾತ್ರ ಸಮಸ್ಯೆ ಆಗೋದು. ಗಾಳಿಲ್ ಬರೋ ಮಾತನ್ನ ಗಾಳಿಲೇ ಬಿಟ್ಬಿಡು. ಹೋಗಿ ಹೋಗಿ ನಿನ್ನತ್ರ ಕೇಳದ್ನಲ್ಲ. ಕೋಪ ಮಾಡ್ಕೋಬೇಡ ಅಮ್ಮು. ದೊಡ್ಡಮ್ಮ ಅಣ್ಣ ಎಲ್ಲ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡು. ನಮ್ಮೇಲೆ ಗೌರವ ಇಟ್ಟಿರೋದಕ್ಕೆ ತಾನೇ ಮೊದಲನೇ ಇನ್ವಿಟೇಷನ್ ಕಾರ್ಡ್ನ ನಮಗೆ ಕೊಟ್ಟಿರೋದು. ಸರಿಯಾಗಿ ಹೇಳ್ದೆ ಆರ್ತಿ. ಹೆಣ್ಮಕ್ಳಿಗಿರ್ಬೇಕಾದ ಲಕ್ಷಣ ಅಂದ್ರೆ ಇದು. ನೀವೆಲ್ರೂ ನೋಡಿ ಕಲ್ತ್ಕೊಳ್ಳಿ. ಮಾ ಎಲ್ರು ಅಕ್ಕನ್ ತರ ಇರಕ್ ಆಗಲ್ಲಮ್ಮ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯನೆ, ಮಾತಾಡಿದ್ದಕ್ಕೆಲ್ಲ ಎದುರುತ್ರ ಕೊಡ್ತಾಳೆ. ಅಮ್ಮ ನಾನ್ ಈಗ್ಲೇ ಹೇಳ್ತಿದ್ದೀನಿ, ಮದ್ವೆ ಮನೇಲಿ ಸಾರಿಕಾ ಏನಾದ್ರೂ ಖ್ಯಾತಿ ತೆಗೆದ್ರೆ ನಾನ್ ಮನುಷ್ಯಲಾಗಿರಲ್ಲ. ಅಮ್ಮು ಯಾಕೆ ಸುಮ್ನೆ ಏನೇನೋ ಯೋಚನೆ ಮಾಡ್ತೀಯಾ? ನೀನ್ ಅನ್ಕೊಂಡಂಗೆ ಏನೂ ಆಗಲ್ಲ. ಬಸ್ ಬರೋವರೆಗೂ ಒಂದು ಮಾತಾಡದೆ ಸುಮ್ನೆ ನಿಂತ್ಕೋ. ಹೇಗಾದ್ರೂ ಮಾಡಿ ಬಂದು ಒಕ್ಕರಿಸ್ಕೊಬಿಡ್ತವೆ. ಬರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ. ನೀವು ಕಾರ್ ಹತ್ತಲಿಲ್ಲ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಎಲ್ಲ ವ್ಯವಸ್ಥೆ ಆಗಿದೆ ಅಂದ್ಕೊಂಡು ನಾನು ಮುಂದೆ ಬಂದುಬಿಟ್ಟೆ ಕಣೆ. ಅಯ್ಯೋ ಅಕ್ಕ, ಅದಕ್ಕೆಲ್ಲ ಯಾಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ನಾವು ಬಸ್ಸಲ್ಲಿ ಆರಾಮಾಗಿ ಬಂದ್ವಿ. ಹಾಗಲ್ಲ ಕಣೆ, ದೂರದ ನೆಂಟರೆಲ್ಲ ಕಾರಲ್ಲಿ ಬಂದರು. ನೀನು ಇಷ್ಟು ಹತ್ತಿರದವಳು ಬಸ್ಸಲ್ಲಿ ಬರೋ ಹಾಗಾಯ್ತಲ್ಲ ಅಂತ ನಂಗೆ ಬೇಜಾರಾಗ್ತಿದೆ. ಇದು ಬೇಜಾರು ಮಾಡ್ಕೊಳ್ಳೋ ಸಂದರ್ಭ ಅಲ್ಲ ಅಕ್ಕ. ಮಗನ ಮದುವೆ, ಖುಷಿಯಾಗಿರೋ. ನಮ್ಗೇನು ತೊಂದರೆ ಆಗಿಲ್ಲ, ಆರಾಮಾಗಿದ್ದೀವಿ. ಇದು ನಿನ್ನ ದೊಡ್ಡ ಗುಣ ಪರಿ. ಸರಿ ಬಿಡು, ರೂಮಿನ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಶಾಸ್ತ್ರಕ್ಕೆ ಬಂದ್ಬಿಡಿ, ಸರಿನಾ? ಮತ್ತೆ ನೀವ್ ಯಾರು ಚಿಂತೆ ಮಾಡ್ಬೇಡಿ. ಗೆಸ್ಟ್ಗಳಿಗೆಲ್ಲ ಉಳ್ಕೊಳಕ್ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ರೂಮ್ ಎಲ್ಲಿದೆ, ರೂಮಲ್ಲಿ ಏನಿದೆ ಅಂತ ನಾನ್ ತೋರಿಸ್ತೀನಿ. ಅಂದಾಗೆ ಪರಿ, ಇವನ ಹೆಸರು ವಿಕ್ರಾಂತ್ ಅಂತ. ನನ್ನ ಸೊಸೆಯಾಗಿ ಬರ್ತಿದ್ದಾಳಲ್ಲ, ಅವಳು ಎರಡನೇ ಅಣ್ಣ ಕಣೆ. ಹೆಸರು ಗೊತ್ತಿರಲಿಲ್ಲ, ಬಹಳ ಪರಿಚಯ ಇರೋರ ಥರ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಬಂದ. ತುಂಬಾ ಒಳ್ಳೆ ಹುಡುಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.